ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಸ್ಕೂಲಲ್ಲಿ ಪ್ರಮೋಷನ್ ಆ್ಯಂಡ್ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಇದೆ, ಹಾಗಾಗಿ ಬೇಗ ಎದ್ದಿದ್ದೀನಿ. ಸ್ಯಾಟರ್ಡೇ ಅಲ್ವಾ, ಬಟ್ ಮಲಗ್ಬೋದಿತ್ತು. ಬಟ್ ಇವತ್ತು ಸೆಲೆಬ್ರೇಷನ್ ಇದೆ, ಬೇಗ ಹೋಗಬೇಕು ಸ್ಕೂಲಿಗೆ, ಅದಕ್ಕೋಸ್ಕರ ಬೇಗನೆ ಎದ್ದಿದ್ದೀನಿ. 5:30ಗೆ ಎದ್ಬಿಟ್ಟಿದ್ದೀನಿ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನೀರು ಕುಡಿದು ಆಮೇಲೆ ಇಲ್ಲಿ ಫಸ್ಟ್ ಕಸ ಗುಡಿಸ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ಮನೇಲಿ ಪೂಜೆ ಮಾಡಬೇಕು. ಸೊ ಫ್ರೈಡೇನೇ ಎಲ್ಲನೂ ಮುಗಿಸಿದ್ದೀನಿ, ಮನೇಲಿ ಪೂಜೆ ಎಲ್ಲ ಕೂಡ. ಇವತ್ತು ಸುಮ್ಮನೆ ಬಾಗಿಲಿಗೆ ನೀರು ಹಾಕಿ ದೇವ್ರಿಗೆ ದೀಪ ಹಚ್ಚಿದ್ರೆ ಮುಗಿದೋಯ್ತು ಸ್ಯಾಟರ್ಡೆ. ನೋಡ್ತಾನೆ ಟೈಮ್ ಎಲ್ಲ ಆಗೇ ಹೋಗ್ಬಿಡ್ತು ಫ್ರೆಂಡ್ಸ್. ಬಟ್ ಇನ್ನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನಗೆ, ಅದಕ್ಕೋಸ್ಕರ ವ್ಲಾಗ್ ಅಂತೂ ಮಾಡಿಲ್ಲ. ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾನು ಕೂಡ ರೆಡಿ ಆಗಿ ಇವಾಗ ಸ್ಕೂಲ್ಗಂತೂ ಬಂದುಬಿಟ್ಟೆ. ಶಾರ್ಪ್ 8 o'clockಗೆ ಸ್ಕೂಲಲ್ಲಿ ಇರಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಬೇಗ ಬಂದುಬಿಟ್ಟೆ. ಆಕ್ಚುಲಿ ಮಾರ್ನಿಂಗ್ ಪ್ಲೇ ಗ್ರೂಪ್ಗೆ ನರ್ಸರಿಗೆ ಪ್ರಮೋಷನ್ ಸೆರೆಮನಿ ಮಾಡಿದ್ವಿ. ಈವ್ನಿಂಗ್ ಬಂದು ಮತ್ತೆ LKGಗೆ ಪ್ರಮೋಷನ್ ಸೆರೆಮನಿ, UKGಗೆ ಗ್ರ್ಯಾಜುಯೇಷನ್ ಸೆರೆಮನಿ, ಆ ಥರ ಪ್ಲಾನ್ ಮಾಡಿದ್ವಿ. ಹಾಗಾಗಿ ನಾವಂತೂ ಬೆಳಗ್ಗೆ ಹೋಗ್ಬಿಟ್ಟು ಮತ್ತೆ ಮಧ್ಯಾಹ್ನ 12:30ಗೆ ರಿಟರ್ನ್ ಮನೆಗೆ ಬಂದು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಹೋಗಬೇಕು. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ನೋಡಿ, ಸ್ಕೂಲಿಂದ ಬಂದಮೇಲೆ ಬೆಳಗ್ಗೆನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸೋಗಿದ್ದೆ. ಹಾಗಾಗಿ ಸ್ಕೂಲಿಂದ ಬಂದು ಇನ್ನೂ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಇದ್ದರೆ ಅದೆಲ್ಲ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಮಲಗಿಸ್ಬಿಟ್ಟೆ. ಯಾಕಂದರೆ ಮತ್ತೆ ಈವ್ನಿಂಗ್ ಹೋದರೆ ಮೇ ಬಿ 9-9:30 ಆಗ್ಬೋದು ರಿಟರ್ನ್ ಮನೆಗೆ ಬರೋಕ್ಕೆ. ಅದಕ್ಕೋಸ್ಕರ ಮಲ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಮಕ್ಕಳು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ನನಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ. ಹಾಗಾಗಿ ನಾನಂತೂ ಕಬೋರ್ಡ್ಸಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಇನ್ನು ಮನೇಲಿ ಎಲ್ಲೆಲ್ಲಿ ಕ್ಲೀನಿಂಗ್ ಇದೆ ಅಂತ ಹೇಳ್ಬಿಟ್ಟು ಹುಡುಕಾಡಿಕೊಂಡು ಹಾಗೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಹೀಗಿರುತ್ತೆ, ಚಿಕ್ಕ ಮಕ್ಕಳಿರೋ ಮನೇಲಿ ಇದೇ ಥರ ಇರುತ್ತೆ. ಯಾಕಂದರೆ ಮಕ್ಕಳು ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ದರೆ ನಮಗೆ ಕೆಲಸಗಳಾಗೋದಿಲ್ಲ. ಹಾಗೆ ಇನ್ನು ಎಲ್ಲ ಕೆಲಸ ಮುಗಿಸಿ ಎಲ್ಲ ಕಸ ಗುಡಿಸಿ ಆಮೇಲೆ ಇನ್ನು ಫುಲ್ಲು ಸಿಕ್ಕಾಪಟ್ಟೆ ನಿದ್ದೆ ಅಂತೂ ಬರ್ತಾ ಇತ್ತು. ಈಗ 4 o'clock ಆಗಿದೆ ಟೈಮು, 5:30ಗೆ ಹೋಗಬೇಕು. ಬಟ್ ಇನ್ನೂ 1.5 hour ಇದೆ, ಮಲ್ಕೊಳ್ಳೋಣ ಅಂದ್ಕೊಂಡೆ. ಮಲ್ಕೊಂಡ್ರೆ ಮತ್ತೆ ಎದ್ದು ರೆಡಿ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಂತೂ ಮಾಡ್ಕೊಂಡು ಟೀ ಕುಡಿತಾ ಇದ್ದೀನಿ. ಇಲ್ಲಿ ತೆಲುಗು ಸಾಂಗ್ಸ್ ಎಲ್ಲ ಇಟ್ಕೊಂಡು ಕೇಳಿಕೊಂಡು ಇನ್ನು ಟೈಮ್ ನೋಡ್ತಾ ಟೈಮ್ ಅಂತೂ ಆಗೇ ಹೋಯಿತು. ಇವಾಗ ನಾನಂತೂ ಫ್ರೆಶ್ ಅಪ್ ಆಗಿಬಿಟ್ಟು ಸೀರೆ ಹಾಕ್ಕೊಂಡೆ. ಮತ್ತು ಮಕ್ಳಿಗೂ ಕೂಡ ರೆಡಿ ಮಾಡಿಸಿದ್ದೀನಿ. ಮಕ್ಕಳಿಗೆ ರೆಡಿ ಮಾಡಿಸ್ಬಿಟ್ಟು ಇವಾಗ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ಇನ್ನು ಇವಾಗ 5:30ಗೆ ಶಾರ್ಪ್ 5:30ಗೆ ಮತ್ತೆ ಹೋಗಬೇಕು. 6 o'clockಗೆ ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಡುತ್ತೆ. LKG ಅವ್ರಿಗೆ ಪ್ರಮೋಷನ್ ಸೆರೆಮನಿ ಆ್ಯಂಡ್ UKG ಅವ್ರಿಗೆ ಗ್ರ್ಯಾಜುಯೇಷನ್ ಸೆರೆಮನಿ ಮಾಡೋದು ಈವ್ನಿಂಗು. ಬಟ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಇಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದೀವಿ. ಮಾರ್ನಿಂಗ್ ಒಂದು ಸೀರೆ, ಇವಾಗ ಒಂದು ಸೀರೆನ ಹಾಕ್ಕೊತಾ ಇದ್ದೀವಿ. ಈ ಸೀರೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ನನಗೆ ನವೇಡೇ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ. ಅದರಲ್ಲಿ ಈ ಸ್ಕೂಲಿಗೆ ಜಾಯ್ನ್ ಆದಾಗಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ. ಆ್ಯಂಡ್ ನಾನು ಬೆಳಗ್ಗೆನೇ ಸೀರೆ ಹಾಕ್ಕೊಂಡು ಹೋಗಬೇಕು ಅಂದರೆ ರಾತ್ರಿನೇ ಪಿನ್ ಮಾಡಿ ಇಟ್ಟಿರ್ತೀನಿ. ಲೈಕ್ ಪಿನ್ ಅಂದರೆ ಇಲ್ಲಿ ಮಾತ್ರ ಪ್ಲೀಟ್ಸ್ ಅದೆಲ್ಲ ಕೂಡ ಹಾಕಲ್ಲ, ಇಲ್ಲಿ ನಾವು ಸೇರ್ಗು ಅಂತ ಹೇಳ್ತೀವಲ್ಲ, ಸೊ ಇಲ್ಲಿ ಮಾತ್ರನೇ ಪಿನ್ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಹಾಕೊಳ್ಳೋ ಸೀರೆಗೆ ನೈಟೇ ಮಾಡಿಟ್ಟಿದ್ದೆ. ಮತ್ತು ಇನ್ನು ಈವ್ನಿಂಗ್ ಹಾಕೊಳ್ಳೋದಕ್ಕೆ ಇವಾಗ ಸ್ಕೂಲಿಂದ ಬಂದಮೇಲೆ ಮಾಡಿಕೊಂಡೆ. ಅದಕ್ಕೊಂದು ರೆಡಿ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 10 to 15 minutes ಆದರೂ ಬೇಕು. ನಾನು ನರ್ಸರಿ ಟೀಚರ್ ಆಗಿರೋದ್ರಿಂದ ನಮ್ಮ ಮಕ್ಕಳೆಲ್ಲ ಬೆಳಗ್ಗೆನೇ, ನಮ್ಮ ಮಕ್ಕಳದೆಲ್ಲ ಬೆಳಗ್ಗೆನೇ ಪ್ರಮೋಷನ್ ಸೆರೆಮನಿ ಮುಗಿದೋಯ್ತು. ಇವಾಗ LKG UKG, ಸೊ ದಟ್ ನಾವೀಗ ಅವ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಎಲ್ಲ ಟೀಚರ್ಸು ಬೆಳಗ್ಗೆನೂ ಬರಬೇಕು, ಈವ್ನಿಂಗು ಬರಬೇಕಂತ ಹೇಳಿದರು. ಸೊ ನನ್ನ ಮಗಳದು ಡ್ಯಾನ್ಸ್ ಇತ್ತು, ಅದೆಲ್ಲ ಮುಗಿಸಿ ಇಲ್ಲಿ ನೋಡಿ ಗ್ರ್ಯಾಜುಯೇಷನ್ ಡೇ ಡ್ರೆಸ್ ಎಲ್ಲ ಹಾಕಿಬಿಟ್ಟು ಆಮೇಲೆ ಅವ್ರನ್ನ ಇದು ರೆಡ್ ಕಾರ್ಪೆಟ್ ಮೇಲೆ ವಾಕ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಆಫೀಸ್ ರೂಮಿಂದ ಇಲ್ಲ 1 by 1 ನಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ನನ್ನ ಮಗಳು ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದ್ದಾಳೆ ಗ್ರ್ಯಾಜುಯೇಷನ್ ಡೇ ಡ್ರೆಸ್ಸಲ್ಲಿ. ಆ್ಯಕ್ಚುಲಿ ನಮ್ಮ ಮಕ್ಕಳನ್ನ ಈ ಡ್ರೆಸ್ಸಲ್ಲಿ ನೋಡಬೇಕು ಅಂದರೆ ಡಿಗ್ರಿ ಆಗೋ ತನಕ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ UKG ಆದಮೇಲೆ ಈ ಡ್ರೆಸ್ಸಲ್ಲಿ ತುಂಬ ಖುಷಿಯಾಗಿ ನಾವು ಈ ಡ್ರೆಸ್ಸಲ್ಲಿ ನಮ್ಮ ಮಕ್ಕಳನ್ನ ನಾವು ನೋಡ್ಕೋಬೋದು. ನನಗಂತೂ ಸಖತ್ ಖುಷಿ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಗಮ್ಯಾ ಗ್ರಂಥ, ಗುಡ್ ಅಬ್ಸರ್ವರ್ ಆ್ಯಂಡ್ ಅ ಡ್ಯಾನ್ಸರ್. ಶಿ ಈಸ್ ಅ ಶೈನಿಂಗ್ ಸ್ಟಾರ್. ಹಲೋ ಸರ್. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಬಂದು ಮಗಳನ್ನ ನೋಡಿ ಫುಲ್ ಖುಷಿ ಆಗಿಬಿಟ್ರು. ಆಮೇಲೆ ನನ್ನ ಮಗಳದ್ದು ಫೋಟೋಸ್ ವೀಡಿಯೋಸ್ನೆಲ್ಲ ತೊಗೊಂಡೆ. ಇಲ್ಲಿ ಮಕ್ಕಳೆಲ್ಲ ಕ್ಯಾಪ್ಸ್ ಎಲ್ಲ ಈ ಥರ ಥ್ರೋ ಮಾಡಿಸಿದ್ರು. ಅಂದರೆ ಅವರು ವೀಡಿಯೋ ಪರ್ಪಸ್ಗೆ ಅಂತೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು. ಅದು ವೀಡಿಯೋ ಬಂದಮೇಲೆ ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ ಕಡೆಯಿಂದ ನಮಗೆ ಪೇರೆಂಟ್ಸ್ಗೆ ಎಲ್ಲರಿಗೂ ಫೋಟೋಸ್ ವೀಡಿಯೋಸ್ನೆಲ್ಲನೂ ಶೇರ್ ಮಾಡ್ತಾರೆ.
ನಾನು ಆ್ಯಕ್ಚುಲಿ ಮಾರ್ನಿಂಗೇ ವಿಡಿಯೋ ಮಾಡ್ಕೊಬೇಕಿತ್ತು, ಬಟ್ ಮಾರ್ನಿಂಗ್ ಆ ಬ್ಯುಸಿಯಲ್ಲಿ ಮರ್ತೋಗ್ಬಿಟ್ಟಿದ್ವಿ. ಯಾಕಂದರೆ ಮಾರ್ನಿಂಗ್ ನಮ್ಮ ಕ್ಲಾಸ್ ಮಕ್ಕಳದ್ದು ಪ್ರಮೋಷನ್ ಇತ್ತಲ್ವ, ಹಾಗಾಗಿ ನಾವು ಫುಲ್ ಬ್ಯುಸಿ ಇದ್ವಿ. ಈವ್ನಿಂಗ್ ಟೈಮಲ್ಲಿನೆಲ್ಲ ಪ್ಯಾರೆಂಟ್ಸ್ ಎಲ್ಲ ಜಾಸ್ತಿ ಜನ ಇದ್ದರು. ಈವ್ನಿಂಗ್ ಟೈಮಲ್ಲಿ ತುಂಬ ಬ್ಯುಸಿ ಅಂದರೆ ತುಂಬ ಬ್ಯುಸಿ, ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಆಗಿಲ್ಲ. ನಾನು ಇಲ್ಲಿ ಲಾಸ್ಟಲ್ಲಿ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಹೋದ್ಮೇಲೆ ಯಾರು ಪೇರೆಂಟ್ಸ್ ಕಾಣಿಸ್ದಂಗೆ, ಸೊ ನಾನು ಮೇಲೆ ಡೆಕೋರೇಷನ್ನ ಮಾತ್ರ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡ್ವಿ. ಎಲ್ಲರೂ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಟೆನ್ಷನಲ್ಲಿ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ರು ಮನೆಗೆ. ನಾನಂತೂ ಇನ್ನೂ ನಿಧಾನಕ್ಕಿದ್ದೀನಿ, ಯಾಕಂದರೆ ಮನೆ ನಿಯರ್ ಬೈ ಇದೆ ಅಲ್ವಾ, ವಿತಿನ್ 5 ಮಿನಿಟ್ಸಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಆರಾಮಾಗೆ ನಿಧಾನಕ್ಕೆ ಕುತ್ಕೊಂಡು ತಿಂದು ಎಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮನೆಗಂತೂ ಬಂದೆ. ಫ್ರೆಂಡ್ಸ್, ನಾವಂತೂ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗಂತೂ ಬಂದ್ಬಿಟ್ವಿ. ಸೊ ನಾನಂತೂ ನನ್ನ ಮಗಳನ್ನ ಆ ಡ್ರೆಸ್ಸಲ್ಲಿ ನೋಡಿಬಿಟ್ಟು ಫುಲ್ ಖುಷಿ ಆಗಿಬಿಟ್ಟೆ. ರಿಯಲಿ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಆ್ಯಕ್ಚುಲಿ ನಮಗೆ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಆದಮೇಲೆ ಕೊಡ್ತಾರೆ, ಬಟ್ ಇವಾಗ ಎಲ್ಲ ಸ್ಕೂಲಲ್ಲಿ UKG ಮಾಡ್ತಿದ್ದಾರೆ. ಅದು ಕೂಡ ಒಂಥರ ಹ್ಯಾಪಿನೆಸ್ಸು. ರಿಯಲಿ ತುಂಬಾ ಖುಷಿ ಆಯಿತು ನನಗಂತೂ. ಆಮೇಲೆ ಇನ್ನೊಂದೇನಂತಂದರೆ ಅಲ್ಲಿ ಸೆಲೆಬ್ರೇಷನ್ ಏನು ಮಾಡ್ತಾರೆ, ಯಾವ ಥರ ಇರುತ್ತೆ, ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮುಂಚೆನೇ ನನಗೂ ಕೂಡ ಗೊತ್ತಾಗುತ್ತೆ. ಬಿಕಾಸ್ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ. ಬಟ್ ಎಲ್ಲದಕ್ಕಿಂತ ನಮಗೆ ಫೈನಲ್ ಔಟ್ಪುಟ್ ಹೇಗಿರುತ್ತೆ, ಸ್ವಲ್ಪ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಅಲ್ಲಿ ವರ್ಕ್ ಮಾಡೋ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಆ ಎಕ್ಸೈಟ್ಮೆಂಟ್ ನಮಗೂ ಕೂಡ ಇತ್ತು. ಸೊ ಫೈನಲಿ ರಿಯಲಿ ಸಕ್ಕತ್ತಾಗಿತ್ತು. ಈವೆಂಟ್ ಅಂತೂ ಗ್ರ್ಯಾಂಡ್ ಸಕ್ಸಸ್ ಆಯಿತು. ಐ ಆಮ್ ಸೋ ಹ್ಯಾಪಿ. ಈವನ್ ನಮ್ಮ ಹಸ್ಬೆಂಡ್ ಅವರಿರೋ ಬ್ಯುಸಿಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಬನ್ನಿ ಅಂತ ಹೇಳಿದಕ್ಕೆ ಬಂದು ನೋಡಿ ಫುಲ್ ಖುಷಿ ಆಗಿಬಿಟ್ರು. ಆಮೇಲೆ ಊಟ ಕೂಡ ಪ್ರೊವೈಡ್ ಮಾಡಿದ್ರು. ಎಲ್ಲರೂ ಕೂಡ ಪ್ಯಾರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಎಲ್ಲರಿಗೂ ಊಟ ಪ್ರೊವೈಡ್ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾವಂತೂ ಮನೆಗಂತೂ ಬಂದ್ವಿ. ಫುಲ್ಲು ಸಿಕ್ಕಾಪಟ್ಟೆ ಟಯರ್ಡು, ಫುಲ್ಲು ಐಸ್ ಅಂತೂ ಬರ್ನ್ ಆಗ್ತಾಯಿದೆ ನನಗೆ, ಹೆಡೇಕು. ಸೊ ಇವಾಗಂತೂ ಇನ್ನು ಪೀಸ್ಫುಲ್ಲಾಗಿ ಮಲ್ಕೊಂಡ್ಬಿಡ್ಬೇಕು. ನಾಳೆ ಅಂತೂ 9 ಗಂಟೆಗೋ 10 ಗಂಟೆಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನೋ ಗೊತ್ತಿಲ್ಲ. ಹಾಗೆ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಂತೂ ಸಂಡೇ ಇಲ್ಲ ಮಂಡೇ ಅಪ್ಲೋಡ್ ಮಾಡ್ತೀನಿ. ಓಕೆ, ನೋಡಿ ಇವಳದು ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬಾಯಿ. ಇದು ನೋಡಿ ಫ್ರೆಂಡ್ಸ್, ಇದು ಗಿಫ್ಟ್ ಅವ್ರಿಗೆ ಕೊಟ್ಟಿರೋದು. ಇದು ಬಂದುಬಿಟ್ಟು ಅವಳದು ಸಿಂಗಲ್ ಫೋಟೋ ಆ ಡ್ರೆಸ್ಸಲ್ಲಿ, ಮತ್ತು ಇದೆಲ್ಲ ಕೂಡ ಗ್ರೂಪ್ ಫೋಟೋ. ಆ್ಯಂಡ್ ಬಚ್ಪನ್ ಪ್ಲೇ ಸ್ಕೂಲ್ ಗುಂಜೂರ್, ಕ್ಲಾಸ್ ಆಫ್ 2025-26, ಆಲ್ ದ ಬೆಸ್ಟ್. ರಿಯಲಿ ಫೋಟೋ ಫ್ರೇಮ್ ಅಂತೂ ಸಕ್ಕತ್ತಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಮತ್ತು ಇದು ಬಂದುಬಿಟ್ಟು ಸರ್ಟಿಫಿಕೇಟ್. ಕಂಗ್ರ್ಯಾಚುಲೇಷನ್ಸ್ ಗಮ್ಯಾ ಗ್ರಂಥ, ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಪ್ರೀ ಸ್ಕೂಲ್ ಅಟ್ ಬಚ್ಪನ್ ಪ್ಲೇ ಸ್ಕೂಲ್ ಗುಂಜೂರ್. ಸೊ ಇದು ಬಂದು ಸರ್ಟಿಫಿಕೇಟು. ಪ್ರೀ ಸ್ಕೂಲ್ ಅಂತೂ ಮುಗೀತು. ನೆಕ್ಸ್ಟ್ ಇನ್ನು ಪ್ರೈಮರಿಗೆ ಹೋಗ್ತಾಳಲ್ವಾ, ಪ್ರೀ ಪ್ರೈಮರಿ ಮುಗಿಸ್ಕೊಂಡು ಇವಾಗ ಪ್ರೈಮರಿಗೆ ಹೋಗ್ತಾಳೆ. ನೆಕ್ಸ್ಟ್ ಹೈಸ್ಕೂಲು. ಹಾಗೆ ಒನ್ ಇಯರ್ ಹೋಗ್ತಾ ಇರುತ್ತಲ್ಲ. ನೆಕ್ಸ್ಟ್ ಬನ್ನಿ ಕಮ್ಮಿ ಬಾಯ್ ತೋರಿಸ್ತೀನಿ. ನಾನು ನೋಡಿ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟವಳೆ. ಮೆಡಲ್ ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ ನನ್ನ ಮಗಳಂತೂ, ಫುಲ್ ಹ್ಯಾಪಿ ಅಲ್ವಾ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.